ಹಾಯ್ ವೆಲ್ಕಮ್ ಟು ಮಿಸ್ಟರ್ ಜಯ ಬಾಲು ಯೂಟ್ಯೂಬ್ ಚಾನಲ್. ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಕ್ಕೆ ಹೋಗ್ತಾ ಇರೋದು 7 kg LG ಫ್ರಂಟ್ ಲೋಡ್ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಡೆಮೋ. ಬನ್ನಿ ನೋಡೋಣ. ನೀವು ತೊಗೊಂಡಿರೋದು 7 kg ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನು, ಓಕೆನಾ. ಸೊ ಇದು ಮಿಡ್ ಆ್ಯಂಡ್ ವರ್ಷನು, ಫ್ರಂಟ್ ಲೋಡ್ ಇದು, ಓಕೆನಾ. ಸೊ ಇಲ್ಲಿ ನೀವು ಬಟ್ಟೆ ಫಿಲ್ ಮಾಡೋದಕ್ಕೆ ಡೋರ್ ಈ ಥರ ಓಪನ್ ಆಗುತ್ತೆ. 7 kg ಮಿಷಿನ್ ಅಂದರೆ ಅಪ್ ಟು ನೀವು 5 kgವರೆಗೂ ವಾಶ್ ಮಾಡ್ಬೋದು. 7 kg ಬಂದು ಟೋಟಲ್ ಡ್ರಮ್ ಸೈಜು. ಸೊ ನೀವು 5 kgವರೆಗೂ ವಾಶ್ ಮಾಡ್ಬೋದು. 5 kg ಬಟ್ಟೆ ಹಾಕಬೇಕು. ಸೊ ಆಲ್ಮೋಸ್ಟ್ ನಿಮಗೆ ಮುಕ್ಕಾಲು ಭಾಗ ಬರುತ್ತೆ. ಮುಕ್ಕಾಲು ಭಾಗಕ್ಕಿಂತ ಸ್ವಲ್ಪ ಕಮ್ಮಿ ಬಟ್ಟೆ ಹಾಕಿ. ಬಟ್ಟೆ ಹಾಕೋದಕ್ಕಿಂತ ಮುಂಚೆ ಕಾಯಿನ್ನು, ಪಿನ್ನು ಆ ಥರದ್ದು ಏನೇ ಇದ್ದರೂ ಎಲ್ಲದನ್ನು ರಿಮೂವ್ ಮಾಡಬೇಕು. ತುಂಬ ಚಿಕ್ಕದು ಹ್ಯಾಂಡ್ ಕರ್ಚೀಪು, ಮಾಸ್ಕು, ಸಾಕ್ಸು ಆ ಥರದ್ದೆಲ್ಲ ಇದ್ದರೆ ಒಂದು ಮೆಶ್ ಬ್ಯಾಗ್ ಬರುತ್ತೆ, ಆ ಬ್ಯಾಗಲ್ಲಿ ಹಾಕಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಟಿಫಿಕೇಷನು, ಬಟ್ಟೆ ಈ ರಬ್ಬರ್ ಮೇಲೆ ಇರಬಾರ್ದು, ರಬ್ಬರಿಂದ ಒಳಗಡೆ ಇರಬೇಕು. ಸೊ ಬಟ್ಟೆ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಈ ಥರ ಕ್ಲೋಸ್ ಮಾಡಿಕೊಂಡ್ರೆ ನಿಮಗಿಲ್ಲಿ ಡಿಟರ್ಜೆಂಟ್ ಚೇಂಬರ್ ಇರುತ್ತೆ. ಈ ಜಾಗದಲ್ಲಿ ನೀವು ಡಿಟರ್ಜೆಂಟು, ಸೋಪ್, ಪೌಡರ್ ಅಥವಾ ಲಿಕ್ವಿಡ್ ನೀವೇನು ಯೂಸ್ ಮಾಡ್ತೀರಾ ಅದನ್ನೆಲ್ಲ ಹಾಕಿ. ಇದು ಫ್ರೇಗ್ರೆನ್ಸ್, ಸ್ಮೆಲ್ಗೆ, ಕಂಫರ್ಟು, ಡೆಟಾಲು, ನೀಲಿ ಆ ಥರದ್ದೆಲ್ಲ ಯೂಸ್ ಮಾಡೋದಾದರೆ ಇಲ್ಲಿ ಹಾಕ್ಕೊಬೇಕು. ಇದು ಪ್ರೀ ವಾಶ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಂದರೆ ಅಡಿಷ್ನಲ್ ಆಗಿ ನಿಮಗೆ ಡರ್ಟ್ ಜಾಸ್ತಿ, ಗಲೀಜು ಜಾಸ್ತಿ ಇದ್ದಾಗ ನೀವು ಇಲ್ಲಿ ಕೂಡ ಪೌಡ್ರ್ ಹಾಕ್ಕೊಬೋದು. ಆವಾಗ ಇಲ್ಲೊಂದು ಸ್ಪೂನ್ ಪೌಡ್ರ್ ಹಾಕ್ಕೊಳ್ಳಿ. ಆವಾಗ ಎರಡೂ ಕಡೆ ಇರೋ ಪೌಡ್ರನ್ನ ತೊಗೊಂಡು ವಾಶ್ ಮಾಡುತ್ತೆ. ಈ ಕಡೆ ಬಂತು ಅಂದರೆ ಇದು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡೋದು ನಾಬು. ಸೊ ಇದು ಲೆಫ್ಟು ರೈಟು ರೊಟೇಟ್ ಆಗುತ್ತೆ. ಸೊ ನೀವು ಯಾವ ಥರ ಬೇಕಾದ್ರೂ ರೊಟೇಟ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು. ಈ ಕಡೆ ನಿಮಗೆ ಆಪ್ರೇಟರ್ ಮ್ಯಾನ್ಯುವಲ್ ಇಲ್ಲಿ ಇರುತ್ತೆ. ಇದು ಫೆದರ್ ಟಚ್ಚು, ಆನು ಆಫು, ಇದು ಒಂದೇ ಬಟನು. ಸೊ ಆನ್ ಮಾಡ್ಕೊತೀರಂದರೆ ಈ ಥರ ಆನ್ ಆಗುತ್ತೆ. ಬರೀ ಕಾಟನ್ ಬಟ್ಟೆಗಳಿಗೆ, ಕಾಟನ್ ಲಾರ್ಜ್ ಅಂದರೆ ಕಾಟನ್ ಬ್ರೆಡ್ಶೀಟು, ಸ್ಕ್ರೀನು ಆ ಥರದ್ದೆಲ್ಲ ಇತ್ತು ಅಂದರೆ ಇಲ್ಲಿ ಹಾಕ್ಕೊಬೋದು. ಮಿಕ್ಸು, ಎಲ್ಲ ಥರದ ಬಟ್ಟೆಗಳು ಮಿಕ್ಸು ಇಲ್ಲಿ ಹಾಕ್ಕೊಬೋದು. ಈಸಿ ಕೇರು, ಸ್ಯಾರಿ, ಡ್ರೆಸ್ಸು, ಸಿಂಥೆಟಿಕ್ ಬಟ್ಟೆಗಳು ಆ ಥರದ್ದೆಲ್ಲ ಈಸಿ ಕೇರಲ್ಲಿ ಹಾಕ್ಕೊಬೋದು. ಬೇಬಿ ಕೇರ್ ಅಂದರೆ ಸಣ್ಣ ಮಕ್ಕಳು ಬಟ್ಟೆಗಳು. ಸೊ ಅದು ಮಕ್ಕಳು ಎಲ್ಲ ಗಲೀಜು ಮಾಡ್ಕೊತಾರೆ, ಬ್ಯಾಕ್ಟೀರಿಯಾಸ್ ಇರುತ್ತೆ, ಆ ಥರದಕ್ಕೆಲ್ಲ ವಾಶ್ ಮಾಡೋದಕ್ಕೆ ಸ್ಟೀಮ್ ಅಂತ ಬರುತ್ತೆ. ಸೊ ನೋಡಿ, ಸ್ಟೀಮ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ರೆಡ್ಡಲ್ಲಿದೆ. ಸೊ ಈ ಮಿಷಿನಲ್ಲಿ ಬಂದು ಬೇಬಿ ಕೇರ್ ಒಂದೇ ಸ್ಟೀಮ್ ಸೈಕಲಲ್ಲಿ ವರ್ಕ್ ಆಗೋದು, ಸ್ಟೀಮ್ ಫಂಕ್ಷನ್ ವರ್ಕ್ ಆಗೋದು, ಓಕೆನಾ. ಸೊ ನೆಕ್ಸ್ಟ್ ಈ ಕಡೆ ಬಂದರೆ ಸ್ಪೋರ್ಟ್ಸ್ ವೇರು ಅಂದರೆ ಜೀನ್ಸು, ನಿಮ್ಮ ಟ್ರ್ಯಾಕ್ ಪ್ಯಾಂಟು, ನೈಟ್ ಪ್ಯಾಂಟು ಆ ಥರದ್ದೆಲ್ಲ ಇಲ್ಲಿ ಹಾಕ್ಕೊಬೋದು. ಡೆಲಿಕೇಟ್ ಎಂಬ್ರಾಯ್ಡಿಂಗ್ ವರ್ಕ್ ಇರೋಂಥ ಬಟ್ಟೆಗಳೆಲ್ಲ ಇಲ್ಲಿ ಹಾಕ್ಕೊಬೋದು. ನೆಕ್ಸ್ಟು ಆ್ಯಂಡ್ ವುಲನ್ ಬಟ್ಟೆಗಳು, ವುಲನ್ ಸ್ವೆಟರು, ಬ್ರೆಡ್ಶೀಟು ಆ ಥರದ್ದೆಲ್ಲ ನೀವು ಇಲ್ಲಿ ಹಾಕಿ ವಾಶ್ ಮಾಡ್ಕೊಬೋದು. ಕ್ವಿಕ್ 30 ಒನ್ ಟೈಮ್ ಯೂಸ್ ಮಾಡಿರೋಂಥ ಬಟ್ಟೆಗಳು, ಗಲೀಜ್ ಕಮ್ಮಿ ಇರೋವಂಥ ಬಟ್ಟೆಗಳು ಒನ್ ಟೈಮ್ ಯೂಸ್ ಮಾಡಿದ್ದೀರ ಅಂದರೆ ಆ ಬಟ್ಟೆಗಳು ಇಲ್ಲಿ ಹಾಕ್ಕೊಬೋದು. ರಿನ್ಸ್ ಆ್ಯಂಡ್ ಸ್ಪಿನ್, ಈ ಫಂಕ್ಷನ್ ಬಂದು ನಿಮಗೆ ಕೆಲವೊಂದು ಬಟ್ಟೆಗಳು ವಾಷಿಂಗ್ ಮಿಷಿನಲ್ಲಿ ಗಲೀಜು ಹೋಗಲ್ಲ, ತುಂಬ ಜಾಸ್ತಿ ಗಲೀಜಾಗಿರುತ್ತೆ, ಗಲೀಜು ಹೋಗಲ್ಲ. ಅಂಥ ಮೂಮೆಂಟಲ್ಲಿ ನೀವು ಹೊರಗಡೆ ನೆನೆಸಿಟ್ಟು ಬ್ರಷ್ ಮಾಡಿ ಅದಾದಮೇಲೆ ಇಲ್ಲಿ ಹಾಕಿದ್ರೆ ಜಾಲಿಸಿ ಹಿಂಡುತ್ತೆ, ರಿನ್ಸ್ ಆ್ಯಂಡ್ ಸ್ಪಿನ್ ಮಾಡುತ್ತೆ. ಸೊ ಹೊರಗಡೆ ನೀವು ರಿನ್ಸ್ ಸ್ಪಿನ್ ಮಾಡ್ತೀರಾ ಅಂದರೆ ನೀರು ಜಾಸ್ತಿ ತೊಗೊಳುತ್ತೆ, ಬೇಗ ಡ್ರೈ ಆಗೋದಿಲ್ಲ, ಒಣಗೋದಿಲ್ಲ. ಇಲ್ಲಾದರೆ ವಾಷಿಂಗ್ ಮಿಷಿನಲ್ಲಾದರೆ ನಿಮಗೆ ಕಮ್ಮಿ ನೀರಲ್ಲಿ ಬೇಗ ಡ್ರೈ ಆಗೋ ಥರ ಸ್ಪಿನ್ ಮಾಡಿ ಕೊಡುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ಫಂಕ್ಷನ್ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿ ಸ್ಟಾರ್ಟ್. ಸೊ ಒಂದ್ಸಲಿ ಸ್ಟಾರ್ಟ್ ಮಾಡಿದ್ರೆ ಡೋರ್ ಲಾಕ್ ಆಗುತ್ತೆ, ಲಾಕ್ ಆಗಿ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟು ಮೈನ್ ಫಂಕ್ಷನು. ಇಲ್ಲಿ ಅಡಿಷ್ನಲ್ ಫಂಕ್ಷನ್ಸ್ ಇದೆ ನಮಗೆ. ಸೊ ನೀವು ಫಂಕ್ಷನ್ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಅಡಿಷ್ನಲ್ ಫಂಕ್ಷನ್ಸ್ ಇದೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಂಟೆನ್ಸಿವ್ ಅಂದರೆ ಸ್ವಲ್ಪ ಆಯಿಲ್, ಜಿಡ್ಡು ಆ ಥರದ್ದೆಲ್ಲ ಇತ್ತು ಅಂದರೆ ಆವಾಗ ನೀವು ಇಂಟೆನ್ಸಿವ್ ಸೆಲೆಕ್ಟ್ ಮಾಡ್ಕೊಬೋದು. ಹಾಗೆ ಈ ಕಡೆ ಬಂತು ಅಂದರೆ ಪ್ರೀ ವಾಶ್. ಆಗಲೇ ನಾನು ಹೇಳಿದಾಗೆ ಪ್ರೀ ವಾಶ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ಈ ಕಡೆ ಪೌಡ್ರ್ ಹಾಕಬೇಕು, ಈ ಕಡೆ ಎರಡೂ ಕಡೆ ಪೌಡ್ರ್ ಹಾಕಬೇಕು. ಪ್ರೀ ವಾಶ್ ಫಂಕ್ಷನ್ ಬಂದು ಈ ಕಡೆ ಇರೋ ಪೌಡ್ರನ್ನ ತೊಗೊಂಡು ವಾಶ್ ಮಾಡುತ್ತೆ. ಅದಾದಮೇಲೆ ಮೇನ್ ವಾಶ್ ಬಂದು ಈ ಕಡೆ ಇರೋ ಪೌಡ್ರನ್ನ ತೊಗೊಂಡು ವಾಶ್ ಮಾಡುತ್ತೆ. ಸೊ ಅದು ಬಿಟ್ಟರೆ ಟೈಮ್ ಡಿಲೇ ಇರುತ್ತೆ. ನಿಮ್ಗೆ ಎಷ್ಟು ಟೈಮ್ ಡಿಲೇ ಬೇಕು ಅಷ್ಟು ಟೈಮ್ ಸೆಟ್ ಮಾಡ್ಕೊಬೋದು. ಇವಾಗ ನಾವು ಮಿಕ್ಸ್ ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ 1.5 hour ಟೈಮ್ ಇರುತ್ತೆ. ಸೊ 5 hourಗೆ ನಾವು ಸೆಟ್ ಮಾಡಿದ್ದೀವಿ ಅಂದರೆ 3.5 hourವರೆಗೂ ಮಿಷಿನ್ ಐಡಲ್ ಕಂಡೀಷನಲ್ಲಿರುತ್ತೆ. 3.5 hour ಆದಮೇಲೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ 5 hourಗೆ ಎಂಡ್ ಆಗುತ್ತೆ. ಸೊ ಅದೇ ಥರ ಸ್ಪಿನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಸೆಟ್ ಕೂಡ ಮಾಡ್ಕೊಬೋದು. ಸೊ ಬೈ ಡಿಫಾಲ್ಟ್ ಅದು ಸೆಟ್ ಆಗಿರುತ್ತೆ. ನಿಮ್ಗೆ ಅದನ್ನು ಜಾಸ್ತಿ ಕಮ್ಮಿ ಮಾಡಬೇಕು ಅಂದರೆ ಮಾಡ್ಕೊಬೋದು. ಇವನ್ ಟೆಂಪ್ರೇಚರ್ ಕೂಡ ಜಾಸ್ತಿ ಕಮ್ಮಿ ನೀವು ಮಾಡ್ಕೊಬೋದು, ಓಕೆನಾ. ಸೊ ನಿಮ್ಗೆ ಯಾವ್ದು ಬೇಕು ಅಡಿಷ್ನಲ್ ಫಂಕ್ಷನ್ ಸೆಟ್ ಮಾಡ್ಕೊಬೇಕು. ಸೆಟ್ ಮಾಡಿ
ಸ್ಟಾರ್ಟ್ ಮಾಡಬೇಕು. ಫಂಕ್ಷನ್ ಸೆಲೆಕ್ಟ್ ಮಾಡಿ ನೀವು ಒಂದ್ಸಲಿ ಸ್ಟಾರ್ಟ್ ಮಾಡಿದ ತಕ್ಷಣ ಸೆನ್ಸ್ ಆಗುತ್ತೆ, ಡಿಟೆಕ್ಟ್ ಆಗುತ್ತೆ ಬಟ್ಟೆ ಎಷ್ಟಿದೆ ಅಂತ. ಆ ಬಟ್ಟೆಗೆ ಟೈಮ್ ಎಷ್ಟು ಬೇಕು, ನೀರು ಎಷ್ಟು ಬೇಕು ಅದೇ ಸೆನ್ಸ್ ಮಾಡಿಕೊಂಡು ಅದಾದಮೇಲೆ ನಿಮಗೆ ಟೈಮ್ ತೋರಿಸುತ್ತೆ. ಅಲ್ಲಿವರೆಗೂ ನಿಮಗೆ ಟೈಮು ಎಕ್ದಮ್ ಒಂದೇ ಸಲ ತೋರಿಸೋದಿಲ್ಲ. ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಆಪ್ಷನ್ ಇರುತ್ತೆ, ಚೈಲ್ಡ್ ಲಾಕ್ ಅಂತ. ಇಲ್ಲಿ ನೋಡ್ಬೋದು ಚೈಲ್ಡ್ ಲಾಕ್ ಸಿಂಬಲ್ ಇದೆ. ಇದು ಎರಡೂ ಬಟನ್ನು ಒಟ್ಟಿಗೆ ಪ್ರೆಸ್ ಮಾಡಿ ಹಿಡ್ಕೊಂಡ್ರೆ CL ಅಂತ ಬರುತ್ತೆ. CL ಅಂದರೆ ಚೈಲ್ಡ್ ಲಾಕ್. ಒಂದ್ಸಲಿ ಲಾಕ್ ಆಯಿತು ಅಂದರೆ ಯಾವುದೂ ಆಪ್ರೇಟ್ ಆಗೋದಿಲ್ಲ, ವರ್ಕ್ ಆಗೋದಿಲ್ಲ. ಬರೀ ಆಫು ಆನು ಮಾತ್ರ ವರ್ಕ್ ಆಗುತ್ತೆ, ಆಫ್ ಆಗುತ್ತೆ ಆನ್ ಆಗುತ್ತೆ ಅಷ್ಟೇ, ಬೇರೆ ಏನು ನಾವು ಆಪ್ರೇಟ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಮತ್ತೆ ಅದನ್ನು ಚೈಲ್ಡ್ ಲಾಕ್ ತೆಗಿಬೇಕು ಅಂದರೆ ಮತ್ತೆ ಎರಡೂ ಬಟನ್ ಒಟ್ಟಿಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಚೈಲ್ಡ್ ಲಾಕ್ ರಿಮೂವ್ ಆಗುತ್ತೆ. ಓಕೆನಾ? ಇದಿಷ್ಟು ಫಂಕ್ಷನ್ ಹೇಗೆ ಯೂಸ್ ಮಾಡೋದು ವಾಷಿಂಗ್ ಮಿಷಿನ್ ಅಂತ. ವಾಷಿಂಗ್ ಮಿಷಿನ್ ಮೇಂಟೆನೆನ್ಸ್ ಅಂತ ಬಂದರೆ ನಿಮಗೆ 3 ಪಾಯಿಂಟ್ ಇರುತ್ತೆ. ಸೊ ಒಂದು ನಿಮಗೆ ಮೇಂಟೆನೆನ್ಸ್ ಅಂತ ಬಂದರೆ ಇಲ್ಲಿ ಸೋಪ್ ಟ್ರೇ ಇರುತ್ತೆ. ಇದನ್ನು ಇಲ್ಲಿ ಪುಷ್ ಅಂತ ಬಟನ್ ಕೊಟ್ಟಿರ್ತಾರೆ. ಇದನ್ನು ಪುಷ್ ಮಾಡಿ ಹೊರಗಡೆ ತೆಗೆದ್ರೆ, ಇದನ್ನು ಪ್ರೆಸ್ ಮಾಡಿ ಹೊರಗಡೆ ತೆಗೆದ್ರೆ ಈ ಥರ ಆಚೆ ಬರುತ್ತೆ. ಇದರಲ್ಲಿ ಉಳ್ಕೊಂಡಿರೋಂಥ ಡಿಟರ್ಜೆಂಟ್ ಎಲ್ಲ ನಾವು ಅವಾಗವಾಗ ತೆಗೆದು ಕ್ಲೀನ್ ಮಾಡ್ಕೊಬೇಕು. ಕ್ಲೀನ್ ಮಾಡಿ ಮತ್ತೆ ಹೀಗೆ ಇನ್ಸರ್ಟ್ ಮಾಡಬೇಕು. ಸೊ ಜೊತೆಗೆ ಪ್ರತಿ ಸಲ ನೀವು ಬಟ್ಟೆ ವಾಶ್ ಮಾಡಾದ್ಮೇಲೆ ಈ ರಬ್ಬರ್ ಇದೆಯಲ್ಲ, ಈ ರಬ್ಬರಲ್ಲಿ ಸ್ವಲ್ಪ ನೀರು ನಿಂತಿರುತ್ತೆ, ಸೋಪ್ ನೀರು. ಸೊ ಅದನ್ನು ಪ್ರತಿ ಸಲ ವಾಶ್ ಮಾಡಿದ್ಮೇಲೂ ಒಂದು ಒಣಗಿರೋ ಬಟ್ಟೆ ತೊಗೊಂಡು ಅದನ್ನು ಕ್ಲೀನ್ ಮಾಡಬೇಕು, ಒಣಗಿಸ್ಬೇಕು, ಒರೆಸ್ಬಿಡ್ಬೇಕು. ಒರೆಸಿದಾಗ ರಬ್ಬರ್ ಡ್ರೈ ಆಗಿರುತ್ತೆ, ಗಲೀಜಾಗೋದಿಲ್ಲ, ಬೇಗ ಹಾಳಾಗೋದಿಲ್ಲ. ಸೊ ಅದು ಬಿಟ್ಟರೆ ನಿಮಗಿಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ಕೇರ್ ಫಾರ್ ವಾಷರ್. ಸೊ ಪ್ರತಿ 2 ವಾರಕ್ಕೊಂದ್ಸಲಿ ಅಂತ ಕೊಟ್ಟಿದ್ದಾರೆ ನಿಮಗೆ ಮಿಷಿನ್ ಕ್ಲೀನ್ ಮಾಡೋದಕ್ಕೆ. ನಾರ್ಮಲಾಗಿ 15ರಿಂದ 20 ವಾಶ್, 15ರಿಂದ 20 ವಾಶ್ಗೊಂದ್ಸಲಿ ಮಿಷಿನ್ ಕ್ಲೀನ್ ಮಾಡಬೇಕು. ಸೊ ನೀರು ಹಾರ್ಡ್ನೆಸ್ ಜಾಸ್ತಿ ಇರೋದ್ರಿಂದ ಸ್ಕೇಲಿಂಗ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಹಾಗಾಗಿ 15ರಿಂದ 20 ವಾಶ್ಗೊಂದ್ಸಲಿ ಕ್ಲೀನ್ ಮಾಡಬೇಕು. ಇಲ್ಲಿ ಕೇಸ್ ನಂಬರ್ 1ಅಲ್ಲಿ ಕೊಟ್ಟಿದ್ದಾರೆ ಟೈಮ್ ಡಿಲೇ ಪ್ರೀ ವಾಶ್, ಎರಡನ್ನೂ ಒಟ್ಟಿಗೆ ಪ್ರೆಸ್ ಮಾಡಬೇಕು ಅಂತ ಹೇಳಿ. ಸೊ ಇಲ್ಲಿ ಕೂಡ ನಮಗೆ ಆರೋ ಮಾರ್ಕ್ ಕೊಟ್ಟಿದ್ದಾರೆ, ಟೈಮ್ ಡಿಲೇ ಮತ್ತು ಪ್ರೀ ವಾಶ್ ಇಲ್ಲಿ ಕೊಟ್ಟಿದ್ದಾರಲ್ಲ. ಸೊ ಇದು ಎರಡೂ ಬಟನ್ನು ಒಟ್ಟಿಗೆ ಹೀಗೆ ಪ್ರೆಸ್ ಮಾಡಿ ಇಟ್ಕೊಬೇಕು. ಇಟ್ಕೊಂಡ್ರೆ ನಿಮಗಿಲ್ಲಿ TCL ಅಂತ ಬರುತ್ತೆ. ಇಲ್ಲಿ ಬಂತಲ್ಲ TCL ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ LED ಡಿಸ್ಪ್ಲೇನಲ್ಲಿ TCL ಅಂತ ಬರುತ್ತೆ. TCL ಬಂದ ಮೇಲೆ ನೀವು ಡ್ರಮ್ ಕ್ಲೀನಿಂಗ್ ಪೌಡರ್ ಬರುತ್ತೆ, ಟಬ್ ಕ್ಲೀನಿಂಗ್ ಪೌಡರ್ ಅಂತ ಬರುತ್ತೆ, ಸ್ಕೇಲ್ಗೋ ಅಂತ ಈ ಥರ ಇರುತ್ತೆ ನಿಮಗೆ ಸ್ಕೇಲ್ಗೋ ಪೌಡರು. ಸೊ ಇದರಲ್ಲಿ 1 ಪ್ಯಾಕೆಟ್ ಅಂದರೆ 100 ಗ್ರಾಮ್ದು 1 ಪ್ಯಾಕೆಟ್ ಇರುತ್ತೆ. ಆ ಪ್ಯಾಕೆಟ್ನ ಇಲ್ಲಿ ಫುಲ್ ಹಾಕಬೇಕು. ಒಂದ್ಸಲಿ 100 ಗ್ರಾಮ್ ಮೈನ್ ವಾಶಲ್ಲಿ ಹಾಕಿ ಕ್ಲೋಸ್ ಮಾಡಿ TCL ಟಬ್ ಕ್ಲೀನಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟಾರ್ಟ್. ಸೊ ಒನ್ಸ್ ನಾವು ಸ್ಟಾರ್ಟ್ ಕೊಟ್ವಿ ಅಂದರೆ ಅದು ಸೆನ್ಸ್ ಆಗುತ್ತೆ ಎಷ್ಟು ಸ್ಕೇಲಿಂಗ್ ಇದೆ ಒಳಗಡೆ ಅಂತ. ಅದು ಸೆನ್ಸ್ ಆದಮೇಲೆ ಆ ಸ್ಕೇಲಿಂಗ್ ರಿಮೂವ್ ಮಾಡೋದಕ್ಕೆ ಟೆಂಪ್ರೇಚರು, ಸ್ಪಿನ್ನು, ಟೈಮು ಎಲ್ಲ ಎಷ್ಟು ಬೇಕು ಅಂತ ಅದೇ ಡಿಸೈಡ್ ಮಾಡಿಕೊಂಡು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಪ್ರತಿ ಸಲ ಟಬ್ ಕ್ಲೀನಿಂಗ್ ಫಂಕ್ಷನ್ ಹಾಕಿದ್ಮೇಲೆ ಈ ಫಂಕ್ಷನ್ ಕಂಪ್ಲೀಟ್ ಆಗಿ ಮಿಷಿನ್ ಆಫ್ ಆಗುತ್ತೆ. ಮಿಷಿನ್ ಆಫ್ ಆದಮೇಲೆ ನಮಗೆ ಇಲ್ಲಿ ಬಾಟಮಲ್ಲಿ ಕ್ಯಾಪ್ ಇರುತ್ತೆ ಒಂದು, ನೋಡ್ಬೋದು ಇಲ್ಲಿ. ಇದನ್ನು ಈ ಥರ ಪ್ರೆಸ್ ಮಾಡಿ ಓಪನ್ ಮಾಡ್ಕೊಬೇಕು. ಈ ಥರ ಇರುತ್ತೆ, ಇದನ್ನು ಹೀಗೆ ಪ್ರೆಸ್ ಮಾಡಿ ಓಪನ್ ಮಾಡ್ಕೊಬೇಕು. ಓಪನ್ ಮಾಡಿಕೊಂಡ್ರೆ ನಿಮಗಿಲ್ಲಿ ಒಂದು ಕ್ಯಾಪ್ ಇರುತ್ತೆ. ಇದನ್ನು ಹೀಗೆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡಬೇಕು. ಈ ಥರ ರೊಟೇಟ್ ಮಾಡಿದ್ರೆ ಹೊರಗಡೆ ಬರುತ್ತೆ. ಪ್ರತಿ ಸಲ ಟಬ್ ಕ್ಲೀನ್ ಮಾಡಿದಾಗಲೂ ಇದನ್ನು ತೆಗೆದು ಕ್ಲೀನ್ ಮಾಡಬೇಕು. ಎಕ್ಸಸ್ ಏನೇ ಗಲೀಜಿದ್ರೂ ಇದೇ ಜಾಗದಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ಇದರಲ್ಲಿ ಫಿಲ್ಟರ್ ಆಗುತ್ತೆ, ಇದೇ ಜಾಗದಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ಆ ಗಲೀಜು ಒಳಗಡೆ ಹೋಗೋದಿಲ್ಲ. ಇದನ್ನು ಪ್ರತಿ ಸಲ ಟಬ್ ಕ್ಲೀನ್ ಮಾಡಿದಾಗಲೂ ಓಪನ್ ಮಾಡಿ ಕ್ಲೀನ್ ಮಾಡಬೇಕು. ಅದಲ್ಲದೆ ಮಧ್ಯದಲ್ಲಿ ನೀವು ಏನಾದರೂ ಕಾಯಿನ್ನು, ಪಿನ್ನು ಆ ಥರದ್ದೇನಾದರೂ ಮಿಸ್ಸಾಗಿ ಹಾಕಿ ಅಲ್ಲಿ ಸಿಕ್ಕಿಲ್ಲ ಅಂದರೆ, ಅಥವಾ ಶರ್ಟಲ್ಲಿರೋ ಬಟನ್ನು, ಹುಕ್ಕು ಆ ಥರದ್ದೇನಾದರೂ ಮಿಸ್ ಆಗಿದ್ರು ಕೂಡ ಇದೇ ಜಾಗದಲ್ಲಿ ಬಂದು ಸ್ಟಾಕ್ ಆಗಿರುತ್ತೆ. ಇದನ್ನು ಪ್ರತಿ ಸಲ ತೆಗೆದು ಕ್ಲೀನ್ ಮಾಡಬೇಕು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ 7 kg LG ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ನ ಡೆಮೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಇದರಲ್ಲಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.